ದಾಂಡೇಲಿಯ ರೋಟರಿ ಶಾಲೆಯಲ್ಲಿ ಬೃಹತ್ ಉದ್ಯೋಗ ಮೇಳಕ್ಕೆ ಚಾಲನೆ. 1000 ಗಡಿ ದಾಟಿದ ಅಭ್ಯರ್ಥಿಗಳ ಸಂಖ್ಯೆ. ದಾಂಡೇಲಿ ನಗರದ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆ, ನಮ್ಮ ನಾಡ ಒಕ್ಕೂಟ, ಲಯನ್ಸ್ ಕ್ಲಬ್ ಮತ್ತು ರೋಟರಿ ಕ್ಲಬ್ ಇವುಗಳ ಸಂಯುಕ್ತ ಆಶ್ರಯದಡಿ ಪ್ರತಿಷ್ಠಿತ ಕಂಪನಿಗಳ ಸಹಯೋಗದಲ್ಲಿ ರೋಟರಿ ಶಾಲೆಯಲ್ಲಿ ಆಯೋಜಿಸಿದ್ದ ಉದ್ಯೋಗ ಮೇಳ ಕಾರ್ಯಕ್ರಮಕ್ಕೆ ಇಂದು ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಚಾಲನೆಯನ್ನು ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು, ನಿರುದ್ಯೋಗಿ ಯುವ ಜನತೆ ಉದ್ಯೋಗಕ್ಕಾಗಿ ಅಲ್ಲಿ ಇಲ್ಲಿ ಅಲೆದಾಡುವುದನ್ನು ತಪ್ಪಿಸಲು ಈ ಉದ್ಯೋಗ ಮೇಳ ಪ್ರಯೋಜನಕಾರಿಯಾಗಿದೆ. ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಇದು ಒಂದು ಅತ್ಯುತ್ತಮವಾದ ಪ್ರಯತ್ನವಾಗಿದ್ದು, ಈ ಕಾರ್ಯಕ್ರಮ ಈ ಭಾಗದ ಯುವ ಜನತೆಗೆ ಉದ್ಯೋಗದ ಆಸರೆಯನ್ನು ನೀಡುವ ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ಮೂಡಿಬರಲಿ ಎಂದರು. ಅತ್ಯುತ್ತಮವಾದ ಹಾಗೂ ನಗರದ ಆರ್ಥಿಕತೆಗೆ ಬಹುದೊಡ್ಡ ಸಹಕಾರಿಯಾಗಲಿರುವ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಸಂಘಟಕರ ಸಾಮಾಜಿಕ ಬದ್ಧತೆಯನ್ನು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಗರಸಭೆ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ, ನಮ್ಮ ನಾಡ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರಾದ ಇನಾಯತುಲ್ಲಾ ಶಾಬಾನ್ರಿ, ಬಾಷ್ ಕಂಪನಿಯ ಅಧಿಕಾರಿಗಳಾದ ಕಲೀಂ ಮತ್ತು ಸುಧೀರ್ ಡಿ ಪಿಡ್ಡಿ, ನಮ್ಮ ನಾಡ ಒಕ್ಕೂಟದ ತಾಲೂಕು ಘಟಕದ ಅಧ್ಯಕ್ಷರಾದ ರಿಯಾಜ್ ಬಾಬು ಸೈಯದ್, ನಮ್ಮ ನಾಡ ಒಕ್ಕೂಟದ ಕೇಂದ್ರ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಹುಸೇನ್ ಹೈಕಡಿ, ಹಿರಿಯ ಪತ್ರಕರ್ತರಾದ US ಪಾಟೀಲ್, ರೋಟರಿ ಕ್ಲಬ್ಬಿನ ಪ್ರಧಾನ ಕಾರ್ಯದರ್ಶಿ ಅಶುತೋಷ್ ಕುಮಾರ್ ರಾಯ್ ಮೊದಲಾದವರು ಭಾಗವಹಿಸಿ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಶುಭವನ್ನು ಕೋರಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ರಾಹುಲ್ ಬಾವಾಜಿ ಅವರು, ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ನಿರುದ್ಯೋಗಿ ಯುವ ಜನತೆಗೆ ಬದುಕು ಕಟ್ಟಿಕೊಳ್ಳಲು ಕಂಪನಿ ಹಾಗೂ ನಿರುದ್ಯೋಗಿಗಳ ನಡುವೆ ಸೇತುವೆಯ ರೂಪದಲ್ಲಿ ಈ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಸಂಘಟಿಸಲಾಗಿದೆ ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾರ್ಯಕ್ರಮದ ಮುಖ್ಯ ರೂವಾರಿ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಸೈಯದ್ ಇಸ್ಮಾಯಿಲ್ ತಂಗಳವರು, ಈ ಉದ್ಯೋಗ ಮೇಳದಲ್ಲಿ ಪ್ರತಿಷ್ಠಿತ ಕಂಪನಿಗಳಾದ ಬಾಷ್, ಬ್ರಿಡ್ಜ್ ಸೇರಿದಂತೆ ಅನೇಕ ಕಂಪನಿಗಳು ಆಗಮಿಸಿದ್ದು ಅರ್ಹ ಅಭ್ಯರ್ಥಿಗಳಿಗೆ ಉದ್ಯೋಗದ ಆಸರೆಯನ್ನು ನೀಡಲಿದೆ ಎಂದರು. ಇಂತಹ ಕಾರ್ಯಕ್ರಮವನ್ನು ಮುಂದೆಯೂ ಸರ್ವರ ಸಹಕಾರದಲ್ಲಿ ಆಯೋಜಿಸಲಾಗುವುದು ಎಂದರು. ಸೈಯದ್ ಇಸ್ಮಾಯಿಲ್ ತಂಗಳವರು ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ರಾಹುಲ್ ಬಾವಾಜಿ ವಂದಿಸಿದರು. ಅನುರಾಧ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಉದ್ಯೋಗ ಮೇಳದಲ್ಲಿ 1000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ನಿರುದ್ಯೋಗಿ ಯುವಕ ಯುವತಿಯರು ಭಾಗವಹಿಸಿದ್ದರು. ಬ್ರಿಡ್ಜ್, CSR ಹಾಗೂ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆ ಜಂಟಿಯಾಗಿ ಈ ಒಂದು ಉದ್ಯೋಗ ಮೇಳವನ್ನು ನಡೆಸ್ತಾ ಇದೆ. ಅದರ ಜೊತೆಗೆ ನಮಗೆ ನಮ್ಮ ನಾಡ ಒಕ್ಕೂಟ ಸಮಾಜದ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಸಮಾಜಮುಖಿ ಸಂಸ್ಥೆಗಳಾದಂತಹ ನಮ್ಮ ನಾಡ ಒಕ್ಕೂಟ, ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ ದಾಂಡೇಲಿ ಇವರ ಒಂದು ಸಹಯೋಗದಲ್ಲಿ ಇವತ್ತು ನಾವು ಪ್ರಪ್ರಥಮ ಬಾರಿಗೆ ದಾಂಡೇಲಿಯಲ್ಲಿ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಮೇಳ ಅಂತ ನಾವು ಹೇಳ್ಬೋದು. ಯಾಕಂದರೆ ಈ NNOಗೆ ನಾನು ಅಟ್ಯಾಚ್ ಇದ್ದೇನೆ. ಸುಮಾರು 2 ವರ್ಷ ಹಿಂದೆ ಈ ಸಂಸ್ಥೆಯನ್ನು ನಮ್ಮ ರಿಯಾಜ್ ಸೈಯದ್ ಅವರು ಅದಕ್ಕೆ ಪ್ರೆಸಿಡೆಂಟ್, ಅವರ ಆಶ್ರಯದಲ್ಲಿ ನಾವು ಒಂದು ಸಲ ಎಜುಕೇಷನ್ನಲ್ಲಿ ಏನು ದಾಂಡೇಲಿನಲ್ಲಿ ಟ್ರೈನಿಂಗ್ದು ವ್ಯವಸ್ಥೆ ಮಾಡಿದ್ದರು. ಆವಾಗ ಇದು ಒಂದು ಉದ್ಯೋಗ ಮೇಳ ಅಂದರೆ ಈ ದಾಂಡೇಲಿ ಸುತ್ತಮುತ್ತಲ ಮತ್ತು ದಾಂಡೇಲಿಯ ಎಲ್ಲ ಯುವತಿಯವರಿಗೆ ಒಂದು ಅವಕಾಶ ಆಗಬಹುದು ಅಂತ ನಾನು ಬಯಸ್ತೇನೆ. ಯಾಕಂದರೆ ದಾಂಡೇಲಿಯವರೆಲ್ಲರಿಗೆ ಜಾಬ್ ಸಲುವಾಗಿ ಬೇರೆ ಸಿಟಿನಲ್ಲಿ ಹೋಗಬೇಕಾಗ್ತದೆ, ಬ್ಯಾಂಗ್ಳೂರು, ಪೂನಾ. ಬಟ್ ಈ ಉದ್ಯೋಗ ಮೇಳ ಇಲ್ಲಿ ಬರೋದ್ರಿಂದ ಅವ್ರಿಗೆ ಅಲ್ಲಿ ಹೋಗೋದು ಇದಾಗಿ ಇಲ್ಲಿಂದ ಡೈರೆಕ್ಟ್ ಅವ್ರು ಇಂಪ್ಲಿಮೆಂಟ್ ಆಗ್ಬೋದು ಅಂತ ನಾನು ಬಯಸ್ತೇನೆ. ಮತ್ತು ಈ ಬಾಷ್ ಕಂಪನಿ ಮತ್ತು ಬ್ರಿಡ್ಜ್ ಇವ್ರದ ಸಹಯೋಗದಿಂದ ಇದು ಆಗ್ತಾ ಇದೆ. ಅವ್ರಿಗೆ ಆ CO ಅವರಿಗೂ ನಾನು ಒಂದು ನಮ್ಮ ಭೂತಪೂರ್ವಕ ಅಭಿನಂದನೆಯನ್ನು ತೋರಿಸ್ತಾ ಇದ್ದೇನೆ. ಮತ್ತು ಈ ದಾಂಡೇಲಿನಲ್ಲಿ ನಾನು ಅವ್ರಿಗೆ ಹೇಳೋದು ಏನಂದರೆ, ಇಲ್ಲಿ ಸ್ಕಿಲ್ಡು ಮಕ್ಕಳು ಭಾಳ ನಮ್ದು ಜಾಣವರು. ಯಾಕಂದರೆ ನಾನು ಒಂದು ಡಿಪ್ಲೊಮಾ ಕಂಪ್ಲೀಟ್ ಆದಮೇಲೆ ಬೆಂಗಳೂರು ಹೋಗಿದ್ದೆ. ನಾನು ನೋಡಿದ್ದೇನೆ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡೋದು ಎಫಿಷಿಯನ್ಸಿ ಏನಿದೆ ನಮ್ಮ ದಾಂಡೇಲಿ ಮಕ್ಕಳದ್ದು ಅದು ಭಾಳ. ಯಾಕಂದರೆ ನಾನು ಒಂದು ಸಲ ಬೆಂಗಳೂರಿನಲ್ಲಿ ಜಾಬ್ ಮಾಡಿದ್ದೇನೆ.
ಭಾಳ ಎಫಿಷಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವರು. ಮತ್ತು ಸ್ಕಿಲ್ಡ್ ಇಲ್ಲಿ ಏನಿದೆಯಲ್ಲ ಭಾಳ ಎಲ್ಲ ವಿಷಯದಲ್ಲಿ ಯಾವ ಫೀಲ್ಡ್ನಲ್ಲಿ ನಾವು ನೋಡಿದರೆ ದಾಂಡೇಲಿ ಮಕ್ಕಳು ಫಸ್ಟ್ ಬರ್ಬೋದು ಅಂತ ನಾನು ಬಯಸ್ತೇನೆ. ಮತ್ತು ಈಗ ಈ ಮೈಲಾನಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಬೆಸ್ಟ್ ಆಫ್ ಲಕ್. ಅವ್ರಿಗೆ ಮುಂದೆ ಈ ಫ್ಯೂಚರ್ನಲ್ಲಿ ಒಳ್ಳೆಯ ಅವಕಾಶ ಸಿಗಲಿ ಅಂತ ಹೇಳ್ತಾ ಇದ್ದೇನೆ. ಮತ್ತು ಈ ಮೇಳದಿಂದ ದಾಂಡೇಲಿಯ ಹೆಸರು ಅವರು ತರಬೇಕಂತ ಹೇಳ್ತಾ ಇದ್ದೇನೆ. ಭಾಳ ಇಂಡಸ್ಟ್ರೀಸ್ ಈಗ ನಮ್ಮ ದೇಶದಲ್ಲಿ ನಾವು ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ. ಎಜುಕೇಷನ್ನಲ್ಲಿ ನಾವು ಯಾವ ಥರ ಒಂದು ಕಂಟ್ರಿಯ ಇಂಪ್ರೂವ್ ಆಗಬೇಕಂದ್ರೆ ಎಜುಕೇಷನ್ ಫಸ್ಟ್. ಎಜುಕೇಷನ್ ಜೊತೆಗೆ ಅವ್ರಿಗೆ ಜಾಬ್ ಇಂಪ್ಲಿಮೆಂಟ್ ಆದಮೇಲೆ ಆ ಕಂಟ್ರಿಗೆ, ಆ ಊರಿಗೆ, ಆ ದೇಶಿಗೆ ಬಲ ಆಗ್ತೈತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಮತ್ತು ಯಾವ ಕಂಪನಿಯಿಂದ ಬಂದಿದ್ದೀರಿ ಸರ್? ನಾವು ಬೆಂಗಳೂರಿಂದ ಕ್ರಿಯೇಟಿವ್ ಬೆಂಗಳೂರು. ಎಷ್ಟು ಇಲ್ಲಿ ವೇಕೆನ್ಸಿ 300 ಜನರನ್ನ ಇವತ್ತು ತೆಗೆದುಕೊಳ್ಳುವ. ಕ್ವಾಲಿಫಿಕೇಷನ್ ಏನು? SSLC, PUC, ಡಿಪ್ಲೊಮೊ, ಡಿಗ್ರಿ. ಅವ್ರಿಗೆ ಏನು ಜಾಬ್ ಸರ್ ಅಲ್ಲಿ? ಅಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ ಅಂತ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ಮ್ಯಾನುಫ್ಯಾಕ್ಚರಿಂಗ್. ತಮ್ಮ ಹೆಸರು? ಮಹೇಶ್. ಥ್ಯಾಂಕ್ ಯು ಸರ್. ಯಾವ ಕಂಪನಿಯಿಂದ ಬಂದಿದೆ? ಸೂರಜ್ ಅಂತೇಳಿ ನಾನು ಆಕ್ಸಿಸ್ ಬ್ಯಾಂಕಿಗೆ ವರ್ಕ್ ಮಾಡ್ತೇನೆ, HR ಆಗಿ. ಎಲ್ಲಿ? ಯಾವುದು? HR ಆಗಿ ಆಕ್ಸಿಸ್ ಬ್ಯಾಂಕಿಗೆ ವರ್ಕ್ ಮಾಡ್ತೇನೆ. ಎಷ್ಟು ಜನರನ್ನ ಇವತ್ತು ಸೆಲೆಕ್ಟ್ ಮಾಡಬೇಕು? ನೋಡೋಣ, ಈಗ ಬರ್ತಿದ್ದಾರೆ, ನೋಡೋಣ ಎಷ್ಟು ಬರ್ತಾರೆ ನೋಡಿ ಅಪ್ಡೇಟ್ ಮಾಡ್ತೀವಿ. ಯಾವ ರೀತಿಯ ಕ್ವಾಲಿಫಿಕೇಷನ್ ನಾವು? ಮಿನಿಮಮ್ PUC ಆಗಿರಬೇಕು, ಆದರೆ ಗ್ರ್ಯಾಜುಯೇಷನ್ ರಿಕ್ವೈರ್ಡ್ ಇದೆ, ನೋಡೋಣ ಮಾತಾಡ್ತೀವಿ. ನಮ್ಮದು ಟೆಕ್ನಿಕಲ್ ಫೀಲ್ಡ್. ಟೆಕ್ನಿಕಲ್ ಸೇಲ್ಸ್ ಮತ್ತು ಆಪರೇಷನ್ಸ್ ಬರುತ್ತೆ. ಇವ್ರಿಗೆಲ್ಲ ಜಾಬ್ ಕೊಡೋದಾದ್ರೆ ಎಲ್ಲಿ? ಬೆಂಗಳೂರಲ್ಲಿ? ಲೊಕೇಶನ್ಸ್ ಡಿಪೆಂಡ್ ಆಗುತ್ತೆ. ROK ಲೊಕೇಶನ್ ಬ್ಯಾಂಗ್ಳೂರ್ ಬರುತ್ತೆ, ನೋಡೋಣ. ಕಂಪ್ಲೀಟ್ ಕರ್ನಾಟಕ ಮತ್ತು ಕೇರಳ ಇದೆ, ಈ ಕರ್ನಾಟಕದಲ್ಲಿದೆ, ನೋಡೋಣ. ಥ್ಯಾಂಕ್ ಯು ಸರ್. ತಾವು ಯಾವ ಕಂಪನಿಯಿಂದ ಬಂದಿರಿ ಸರ್? ನಾನು ಗ್ಲೋಬಲ್ ಮ್ಯಾನ್ಪವರಿಂದ ಬಂದೆ. ಎಲ್ಲಿಂದ? ಬೆಂಗಳೂರಿನಿಂದ? ಹಾಂ ಹಾಂ. ಎಷ್ಟು ಜನರನ್ನ ಸೆಲೆಕ್ಟ್ ಮಾಡಬೇಕು ಅಂತಿದ್ದೀರಿ ಸರ್? ಸೊ ನಾವು ಓವರಾಲ್ 203 ಕ್ವಾಲಿಫಿಕೇಷನ್ SSLC, PUC, ಡಿಗ್ರಿ. ಹಾಂ. ಅವ್ರಿಗೆ ಯಾವ ರೀತಿಯ ಜಾಬ್ಗಳು ಅಲ್ಲಿ ಇದೆ ಸರ್? ನಮ್ಮ ಹತ್ರ ಟೆಲಿಕಾಲರ್ಸ್ ಇದೆ, ಮತ್ತು ಕ್ಯಾಶಿಯರ್ ಆಗಿ ಇದೆ. ಸೊ ಲೋಕಲ್ ನಾನ್ ಲೋಕಲಲ್ಲಿ ನಮ್ಮ ಹತ್ರ ವೇಕೆನ್ಸಿ ಇದೆ. ವರ್ಕ್ ಎಲ್ಲ ಬೆಂಗಳೂರಲ್ಲಿ? ಇಲ್ಲ ಬೆಂಗಳೂರು, ಇಲ್ಲ ಧಾರವಾಡ, ಹುಬ್ಳಿ. ಇದೆ ಸರ್ ಲೋಕಲ್. ಸರ್ ನಮಸ್ತೆ. ತಾವು ಎಲ್ಲಿಂದ ಬಂದ್ರಿ? ಬೆಂಗಳೂರಿಂದ ಸರ್. ಯಾವ ಕಂಪನಿ? ನಮ್ದು ವಾಯ್ಸ್ ಆಫ್ ನೀಡಿ ಫೌಂಡೇಶನ್ ಹಾಂ. ಅಂಗವಿಕಲರಿಗೆ ಮಾತ್ರ ನಾವು ತೊಗೊಳೋದು ಜಾಸ್ತಿ. ಹಾಂ ಹಾಂ. ಅಂಗವಿಕಲರಿಗೆ ಅವ್ರಿಗೆಲ್ಲ ನಿರುದ್ಯೋಗಿ ಇರ್ತಾರಲ್ಲ ಅಂಗವಿಕಲರು, SSLC ಓದಿ ಮನೆಯಲ್ಲೇ ಕುಂತಿರ್ತಾರೆ, ಕಾಲೇಜಿಗೆ ಹೋಗೋಕ್ಕಾಗಲ್ಲ. ಅಂಥವ್ರಿಗೆ ನಾವು ಒಂದು 15 ದಿನ ಟ್ರೈನಿಂಗ್ ಕೊಟ್ಟು 15,000ರಿಂದ 25,000 ಸಂಬಳ, ಊಟ, ರೂಮು ಎಲ್ಲ ನಮ್ಮದೇ, PG ನಮ್ಮದೇ. ಇಲ್ಲ ಅಂಗವಿಕಲರಿಗೆ ಮಾತ್ರ ಆಲ್ ಕರ್ನಾಟಕದಲ್ಲಿ ಜಾಬ್ ಸಿಗ್ತಾ ಇದೆ. ನಾವು ಖಂಡಿತ ಅಂಗವಿಕಲರು ಈಗ ಟ್ರೈನಿಂಗ್ ಕೊಡೋದ್ರ ಜೊತೆಯಲ್ಲಿ ಟ್ರೈನಿಂಗ್ ಆದ ನಂತರ ಅವರಿಗೆ ಉದ್ಯೋಗವನ್ನು ಕೂಡ ಕೊಡ್ತಾ ಇದ್ದೇವೆ ವಿತ್ ರೂಮ್ ಫೆಸಿಲಿಟಿ ಎಲ್ಲ. 15,000ರಿಂದ 25,000 ರೂಪಾಯಿ ಸಂಬಳ. ಹ್ಯಾಂಡಿಕ್ಯಾಪ್ ಅಂದ್ರೆ ಯಾವ ರೀತಿ? ವಿಕಲಚೇತನ ಬುದ್ಧಿಮಾಂದ್ಯ ಬಿಟ್ಟು ಡೆಫ್ ಅಂಡ್ ಅಪ್ PH ಕ್ಯಾಂಡಿಡೇಟ್. ಅವ್ರಿಗೆ ಕೂತಲ್ಲೇ ಬೇರೆ ಬೇರೆ ಮಾಲಲ್ಲಿ ಮತ್ತು IT-BT ಕಂಪ್ನಿಯಲ್ಲೇ ಸುಮಾರು ತವಲೆ. ಈಗ ನಮ್ಮಲ್ಲಿ 22,000 ಜನ ಅಂಗವಿಕಲರು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಜಾಸ್ತಿಯಲ್ಲಿ ನಾವು ದಾಂಡೇಲಿಗೆ ಬಂದು ಈ ರೋಟ್ರಿ ಸ್ಕೂಲಿಗೆ ಬಂದು ಒಂದು ಉದ್ಯೋಗ ಮಾಡೋದಲ್ಲಿ ಭಾಗವಾಗಿ ಎಷ್ಟೋ ಅಂಗವಿಕಲರಿಗೆ ಇಲ್ಲೇ ಇಷ್ಟು ಕಂಪ್ನಿಗಳು ಬಂದಿರ್ತಾವಲ್ಲ, ಆ ಕಂಪ್ನಿಯಲ್ಲಿ ಅಂಗವಿಕಲರು ತೊಗೊಳೋದಿಲ್ಲ. ಅವ್ರಿಗೆ ಎಜುಕೇಶನ್ ಮತ್ತು ಏಜ್ 18ರಿಂದ 35, SSLC, PUC, ಡಿಗ್ರಿ, ಫೇಲು. ಧನ್ಯವಾದ. ಇಲ್ಲಿ ಎಷ್ಟು ಜನರನ್ನ ಇದು ಮಾಡಬೇಕು ಅಂತಿದ್ದೀರಿ? 200 ಜನ ಬೇಕು ನನಗೆ. ಟ್ರೈನಿಂಗ್ ಎಲ್ಲಿ ಕೊಡೋರು? ಬೆಂಗಳೂರು. ಥ್ಯಾಂಕ್ ಯು. ನಿಮ್ಮ ಹೆಸರು? ಕಲೀಮ್ ಅಂತ. ಎಲ್ಲಿಂದ ಬಂದ್ರಿ ಸರ್? ಬೆಂಗಳೂರಿಂದ. ಕಂಪನಿ ಹೆಸರು? ಬಾಷ್ ಇಂಡಿಯಾ ಫೌಂಡೇಶನ್. ಎಷ್ಟು ಜನ ಕ್ಯಾಂಡಿಡೇಟನ್ನು ಸೆಲೆಕ್ಟ್ ಮಾಡಬೇಕು ಅಂತಿದ್ದೀರಿ? ಸೊ ಆ್ಯಕ್ಚುಲಿ ನಮಗೆ ಬಾಷ್ ಲಿಮಿಟೆಡ್ಗೆ ವಿ ಆರ್ ಹ್ಯಾವಿಂಗ್ ವಿ ಹ್ಯಾವ್ ಸೈನ್ ವಿತ್ ಒನ್ ಆಫ್ ದ ವೆರಿ ಗುಡ್ ಕಂಪ್ನಿ. ವಿ ವಾಂಟ್ ನಿಯರ್ಲಿ 250 ಕ್ಯಾಂಡಿಡೇಟ್ಸ್ ITI ಡಿಪ್ಲೊಮಾ. ಎಜುಕೇಷನ್ ಕ್ವಾಲಿಫಿಕೇಶನ್? ITI ಡಿಪ್ಲೊಮಾ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದರೂ ತಗೋತೀವಿ. ಇಲ್ಲಿ ಸೆಲೆಕ್ಟ್ ಮಾಡ್ತೀರಿ? ಅದರಲ್ಲಿ ಎಸ್. ಸೆಲೆಕ್ಟ್ ಮಾಡಿದ ನಂತರ ಟ್ರೈನಿಂಗ್ ಕೊಡ್ತೀರಿ ಸ್ವಲ್ಪ ದಿನ? ಇಲ್ಲ, ಅದ್ರಲ್ಲಿ ಹೇಗಿದ್ರೆ 5 days ಟ್ರೈನಿಂಗ್ ಇರುತ್ತೆ. ಸೊ ಯಾಕಂದರೆ ಇಲ್ಲಿಂದ ಇಲ್ಲಿ ಹುಡುಗರಿಗೆ ಸ್ವಲ್ಪ ಟೆಕ್ನಿಕಲಿ ಏನಾದರೂ ಆ ಥರ ಅವಶ್ಯಕತೆ ಇದ್ದರೆ ವಿಲ್ ಟ್ರೈನ್ ದಮ್ ಫಾರ್ 5 days. ನಮ್ಮ ಹತ್ರ TSS ಅಂತ ಇದೆ ಬಾಷಲ್ಲಿ. ಸೊ TSS ಮುಖಾಂತರ ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರಿಗೆ ನಾವು ಪ್ಲೇಸ್ಮೆಂಟ್ ಕೊಡ್ತೀವಿ. ಸ್ಟಾರ್ಟಿಂಗ್ ಸ್ಯಾಲರಿ ಬಂದುಬಿಟ್ಟು 15ರಿಂದ 25 ತನಕ ಹೋಗುತ್ತೆ, ಡಿಪೆಂಡ್ ಆನ್ ಕ್ಯಾಂಡಿಡೇಟ್ ಕ್ಯಾಲಿಬ್ರೇಷನ್ ಆ್ಯಂಡ್ ಇವನ್ ದೋ ದೇರ್ ಸ್ಕಿಲ್ ಸೆಟ್ ಆ್ಯಂಡ್ ಕ್ವಾಲಿಫಿಕೇಷನ್. 20 ವರ್ಷದ ಹಿಂದೆ ಜಾಬ್ ಏನಿದೆ ಅಂತ ಕೇಳ್ತಿದ್ರು, ಈಗ ಫಸ್ಟ್ ಸ್ಯಾಲ್ರಿ ಎಷ್ಟಿದೆ ಅಂತ ಕೇಳ್ತಾರೆ ಇವಾಗ. ಎಸ್ ಎಕ್ಸಾಕ್ಟ್ಲಿ. ಇವಾಗ ಆಗ್ತಾ ಇದೆಯಾ? अपलोड करो।